ಏನೋ ನಂಗೆ ಜಾಸ್ತಿ ಆಸೆ ಆಗ್ತೈತೆ RX ಮತ್ತು ಒಂದು ಅಪ್ರಿಲಿಯಾ ಇಕ್ಬೇಕು ಅಂತ. ಅಪ್ರಿಲಿಯಾ ಬಂದ್ಬಿಟ್ಟು RS456 ಲುಕಿಂಗ್ ಫಾರ್ ಅನ್ RX. ಯಾರ ಹತ್ರ ಏನಾದರೂ ಇದ್ದರೆ ಹೇಳ್ರಿ. ಬಟ್ ಗಾಡಿ ಈಗಲೇ ತೊಗೊಂಡ್ರು ಜೈ ಶ್ರೀರಾಮ್. ಬಾಯ್ಸ್ ಎಲ್ಲರೂ ಹೆಂಗಿದ್ದೀರಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಆ್ಯಂಡ್ ಫೈನಲಿ ಗುರು ಇವಾಗ ಸ್ವಲ್ಪ ಹುಷಾರಾಗಿದ್ದೀನಿ ನಿನ್ನೆ ಹಾಸ್ಪಿಟ್ಲಿಗೆ ಹೋಗಿ ಬಂದಾಗಿಂದ. ಅದಕ್ಕೋಸ್ಕರ ಇನ್ಮೇಲಿಂದ ರೆಗ್ಯುಲರಾಗಿ ವ್ಲಾಗ್ಸು ಬೆಳಗ್ಗೆ ಟೈಮೇ ಮಾಡೋಣ ಅಂತ ಫಿಕ್ಸ್ ಆಗಿದ್ದೀನಿ. ನಾಳೆ ಒಂದು ದಿವಸ ಇಲ್ಲ ನಾಳೆ ಇಲ್ಲ ನಾಳಿದ್ದು ಒಂದು 2 days ಅಂದ್ಕೊಳ್ರಿ ಗುರು. ನಿಮಗೆ ನೈಟ್ ಟೈಮ್ ಅಂದರೆ ಈವ್ನಿಂಗ್ ಟೈಮ್ ವೀಡಿಯೋಸ್ ಬರೋದು, ಈವ್ನಿಂಗ್ ಇಲ್ಲ ನೈಟ್ ಟೈಮು. ಅದಾದಮೇಲೆ ಬ್ಯಾಕ್ ಟು ಬ್ಯಾಕು ಡೈಲಿ ವ್ಲಾಗ್ಸ್ನೇ ಮಾಡ್ತೀನಿ ಗುರು. ಡೈಲಿ ಅಂದರೆ ಡೈಲಿ ಮಾಡಿಬಿಟ್ಟು ಬೆಳಗ್ಗೆ ಅಪ್ಲೋಡ್ ಮಾಡಿಬಿಡ್ತೀನಿ. ಆ್ಯಂಡ್ ಅನದರ್ ಥಿಂಗು, ನಾನು ಇವಾಗ ಒಂದು RX Z ರಿವ್ಯೂ ಮಾಡಬೇಕು ಅಂತ ಹುಡುಕ್ತಾ ಇದ್ದೀನಿ. ನಿಮ್ಮ ಹತ್ರ ಯಾರ ಹತ್ರ ಏನಾದರೂ ಇದ್ದರೆ ಪ್ಲೀಸ್ ಇನ್ಸ್ಟಾದಲ್ಲಿ ಹೋಗ್ಬಿಟ್ಟು ಒಂದು DM ಹಾಕ್ರಿ, ರಿವ್ಯೂ ಮಾಡೋಣ ಅಂತ ಇದ್ದೀನಿ. ಆ್ಯಂಡ್ ಅದರ್ ಥಿಂಗು, ನಂಗೆ ತುಂಬ ದಿವಸದ ಡ್ರೀಮ್ ಗುರು ಅದು. ಅಂದರೆ ತೊಗೊಬೇಕು ಅಂತ, ಓನ್ ಮಾಡಬೇಕು ಅಂತ, ಒಂದು ಸ್ವಲ್ಪ ದಿವಸ ಇಕ್ಕೊಬೇಕು ಅಂತ ಆಸೆ ಇತ್ತು. ನೋಡೋಣ ಇಫ್ ಪಾಸಿಬಲ್ ಆದರೆ ಅದನ್ನು ತೊಗೊಳೋಣ ಅಂತ ಇದ್ದೀನಿ. ತಗೊತಿರೋ ಪರ್ಪಸ್ ಇಷ್ಟೇ ಗುರು, ಏನು ವೀಲಿ ಮಾಡಬೇಕು ಅದು ಇದು ಅಂತಲ್ಲ, ಜಸ್ಟ್ ಒಂದು ಶೋಕಿಗೆ ಇರಲಿ ಅಂತ ಅಷ್ಟೇ. ಒಂದು ಸ್ವಲ್ಪ ದಿವಸ ಇಕ್ಕೊಳ್ಳೋಣ ಅಷ್ಟೇ, ಜಾಸ್ತಿ ದಿನ ಇಕ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಆಲ್ರೆಡಿ ತುಂಬ ಗಾಡಿಗಳಾಗ್ಬಿಟ್ರೆ ಪ್ರಾಬ್ಲಮ್ಸ್ ಆಗ್ಬಿಡ್ತವೆ. ಇವಾಗ ಗಾಡಿಗಳು ತೊಗೊಂಡೆ ಎಲ್ಲರ ಕಣ್ಗಳು ಬಿದ್ದುಬಿಡೈತೆ ನಮ್ಮ ಮೇಲೆ. ಏನು ಮಾಡೋಣ ನೋಡಿ. ನಾನು ಬೇರೆ 6 ತಿಂಗಳಿಗೆ ಒಂದೊಂದು ಟೈಮ್ ಗಾಡಿ ಚೇಂಜ್ ಮಾಡ್ತಾಯಿದ್ರೆ ಇನ್ನೇನು ಆಗುತ್ತೆ. ಕಂಡಿಷ್ಟು ಬಿದ್ದರೆ ಉದ್ಧಾರಣೆ ಆಗಲ್ಲ ಗುರು. ಜನಗಳ ಕಣ್ಣು ಸರಿ ಇರಲ್ಲ ಕೆಲವೊಬ್ರದ್ದು, ಬರೀ ಹೊಟ್ಟೆ ಕಿಚ್ಚು. ಏನಾದರೂ ತೊಗೊಂಡ್ರೆ ಅದನ್ನು ಸ್ಕ್ರ್ಯಾಚ್ ಆಗಬೇಕು. ನಾವು ಅಷ್ಟು ಬಂಡವಾಳ ಹಾಕಿರ್ತೀರ, ಅದು ಅವ್ರಿಗೆಲ್ಲ ಗೊತ್ತಾಗಬೇಕು. ಅವ್ರಿಗೇನು ಗೊತ್ತಾಗೋದಂದರೆ ಅಯ್ಯೋ ಹೊಟ್ಟೆ ಉರಿ, ಅವ್ನು ತೊಗೊಂಬಿಟ್ನೆ ಏನು 6 ತಿಂಗಳಿಗೆ ಒಂದೊಂದು ತಗೊತಾನೆ ಅಂತ ಉಜ್ಜುತ್ತಾ ಇರ್ತಾರೆ. ಏನೋ ಮಾಡೋಣ. ಅದರ ಥಿಂಗ್ ಒಂದು ಸ್ವಲ್ಪ ಆಸೆ ಐತೆ, ತೊಗೊಬೇಕು ಅಂತ. ಈ ಟೈಮು ಟ್ರೈ ಮಾಡ್ತೀನಿ ಗುರು. ಆ್ಯಂಡ್ ಅದರ್ ಥಿಂಗ್, ಆ ಗಾಡಿಗಳಿಗೆಲ್ಲ ಲೋನ್ಗೂ ಆಗೋಲ್ಲ, ಏನೂ ಆಗೋಲ್ಲ, ಕ್ಯಾಶಲ್ಲೇ ತೊಗೊಬೇಕು. ನೋಡೋಣ. ಏನೋ ನಂಗೆ ಜಾಸ್ತಿ ಆಸೆ ಆಗ್ತೈತೆ RX ಮತ್ತು ಒಂದು ಅಪ್ರಿಲಿಯಾ ಇಕ್ಬೇಕು ಅಂತ. ಅಪ್ರಿಲಿಯಾ ಬಂದ್ಬಿಟ್ಟು RS457 ಮನೇಲಿ ಇದ್ದಿ ಗುರು ಆಸೆ ಆಗಿದ್ದು. ಇಲ್ಲ ಅಂದಿದ್ರೆ ಅದ್ರ ಮೇಲೆ ಅಷ್ಟೊಂದು ಕ್ರೇಜಿ ಇರ್ತಿರ್ಲಿಲ್ಲ. ಇನ್ನೂ ಯಾರು ತೊಗೊಂಡಿರೋರು ಮಾಡಿಫಿಕೇಷನ್ ಅದು ಇದು ಅಂತ ಸ್ಟಾರ್ಟ್ ಮಾಡಿಲ್ಲ. ಸ್ಟಾರ್ಟ್ ಮಾಡಿದಾಗ ನೋಡೋಣ. ಲೈಕ್ ಅದಕ್ಕೆ ಎಕ್ಸಾಸ್ಟು ಮತ್ತು ಸೂಪರ್ ಬೈಕ್ ಥರ ವಿಂಡ್ ಸ್ಕ್ರೀನ್ ಬರುತ್ತಲ್ಲ ಅದೆಲ್ಲ ಬಂದಮೇಲೆ, ಅದು ಫಿಟ್ ಆದಮೇಲೆ ನೋಡೋಣ ಹೆಂಗಿರುತ್ತೆ ಅಂತ. ಮಾಡಿಫಿಕೇಷನ್ ಮಾಡಿದ್ರೆ ಗಾಡಿ ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತ. ನನಗಂತೂ ಆಸೆ ಗುರು, ಗಾಡಿಗಳು ನೋಡ್ತಾ ಇದ್ರೆ ತೊಗೊಬೇಕು ಅಂತ. ಸಿಚುವೇಶನ್ಸ್ ಬೇಡ ಅಂತ ಇದ್ರು ತೊಗೊಬೇಕು ಅಂತ ಅನ್ನಿಸ್ತಾ ಇರ್ತೈತೆ. ಟ್ರೈ ಮಾಡ್ತೀನಿ, RX Z ಟ್ರೈ ಮಾಡ್ತೀನಿ. ಬಿಕಾಸ್ ಲಾಂಗ್ ಟರ್ಮ್ ಡ್ರೀಮ್ ಅದು. ಈ ಅಪ್ರಿಲಿಯಾಗಳೆಲ್ಲ ಸಿಕ್ಬಿಡ್ದ ಗುರು, ಏನು ಶೋರೂಮ್ಗೆ ಹೋಗಿ ಹೊಸ ತೊಗೊಬೋದು ಆರಾಮಾಗಿ. ಅದು RX ಎಲ್ಲ ಲೆಜೆಂಡ್ರಿ, ಅದ್ರ ಕ್ಯಾಟಗರಿನೇ ಬೇರೆ. ಅದೊಂಥರ ಬಿಳಿಯಾನೇ ಇದ್ದಂಗೆ, ಮೇಂಟೆನೆನ್ಸ್ ಕಾಸ್ಟ್ಲಿ ಅದರದ್ದು. ಇವಾಗ ಬರ್ತಿರೋ R15ಗಳು ಅದೆಲ್ಲ ಅದ್ರ ಮುಂದೆ ಬಚ್ಚಾಗುರು, ಆ ಲೆವೆಲ್ ಗಾಡಿ ಅದು. ಏನು RX Z ಅಂದರೆ ಸುಮ್ಮನೆ ಗುರು, ಕ್ರೇಜ್ ಅದರದ್ದು ಸಿಕ್ಕಾಪಡೆ ಮಸ್ತ್ ಗಾಡಿ. ಆ ಗಾಡಿ ಮೇಲೆ ಲವ್ ಆಗೋಕ್ಕೆ ಏನಪ್ಪ ರೀಸನ್ನು ಅಂತಂದರೆ, ಒಂದು ಟೈಮು ನಾನು ಬುಲೆಟ್ ಅಲ್ಲ ಮೇ ಬಿ ಕರೆಕ್ಟ್ ಗುರು, RC390 ಇದ್ದೀನಿ. ನಾನೊಂದು 140 150 ಕ್ರೂಸ್ ಮಾಡ್ತಾಯಿದ್ದೀನಿ ಗುರು. ಆ ಸ್ಪೀಡಲ್ಲಿ ನಾನು ಓವರ್ಟೇಕ್ ಕೊಡ್ಕೊಂಡು ಹೋಗೋನು RX Z ಪ್ಯಾಮ್ ಅಂತ ಆ ಸೌಂಡ್ಗಂತೂ ಫಿದಾಗಿ ಹೋಗಿದ್ದೆ. ಅನ್ನದರ್ ಥಿಂಗು, RC390 ಎಲ್ಲಿ ಗುರು, 390cc. ಅದರಲ್ಲಿ ನೋಡಿದ್ರೆ Z ಎಷ್ಟು cc ಬರುತ್ತೆ, ಮೇ ಬಿ ಪೋರ್ಟ್ ಆಗಿರೋ ಗಾಡಿ ಅನ್ಕೊತೀನಿ. ಅದಕ್ಕೆ ಗಾಡಿನ ಮಾತ್ರ ಟ್ಯೂನಿಂಗ್ ಮಾಡ್ತಾರೆ ಗುರು. RXಗಳನ್ನ RX ಮತ್ತು RX Z ಅದ್ರ ಕದ್ದರೇ ಬೇರೆ ಐತೆ ಗುರು. ಎಸ್ಪೆಷಲಿ Zಗೆ ದಟ್ಸ್ ಲೈಕ್ ಅ ಲಿಮಿಟೆಡ್ ಎಡಿಷನ್. ಆ್ಯಂಡ್ ಅದರ್ ಥಿಂಗು, ನಾನು ತೊಗೊಂಡ್ರೆ ಒಂದು ಸ್ಕ್ರ್ಯಾಪ್ ಕಂಡೀಷನಲ್ಲಿರೋ ಗಾಡಿ ತೊಗೊಬೇಕು. ಏನು ಗೊತ್ತಾ ಸ್ಕ್ರ್ಯಾಪ್ ಕಂಡೀಷನಲ್ಲಿರೋ ಗಾಡಿ ತೊಗೊಬೇಕು ಅಂತಿರೋದು? ಈ RXಗಳು ಮತ್ತು 2 ಸ್ಟ್ರೋಕ್ ಯಾವುದೇ ಗಾಡಿಗಳಾಗಲಿ ಅದನ್ನು ನಮ್ಮ ಟೇಸ್ಟಿಗೆ ತಕ್ಕಂಗೆ ಮಾಡಿಸ್ಬೇಕು. ಬೇರೆಯವ್ರ ಹತ್ರ ತೊಗೊಂಡ್ರೆ ಹೇಳ್ತಾರೆ 1.5 ಲಕ್ಷ 2 ಲಕ್ಷ ಆ ರೇಟಿಗೆಲ್ಲ ತೊಗೊಂಡ್ರೆ ಅಷ್ಟೇ. ಅದ್ರ ಬದಲು ನಮ್ಮ ಟೇಸ್ಟಿಗೆ ತಕ್ಕಂಗೆ ಅವ್ರು ಮಾಡಿಸಿರೋದು ಇಲ್ಲ. ನಾವೇ ತೊಗೊಂಬಿಟ್ಟು ಸ್ಕ್ರ್ಯಾಪ್ ಕಂಡೀಷನಲ್ಲಿರೋ ಗಾಡಿ, ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕಾ ಇರೋ ಗಾಡಿ. ಸ್ಕ್ರ್ಯಾಪ್ ಕಂಡೀಷನ್ ಅಂದರೆ ನಿಂತು ರಸ್ಟ್ ಆಗೋಗಿರುತ್ತಲ್ಲ ಗುರು, ಆ ಥರ ಗಾಡಿಗಳನ್ನ ತೊಗೊಬೇಕು. ಫುಲ್ಲು ಕಂಪ್ಲೀಟಾಗಿ ರೀಸ್ಟೋರ್ ಮಾಡಬೇಕು. ಒಂದೊಂದು ಪಾರ್ಟು ಗೊತ್ತಿರುತ್ತೆ ಅವಾಗ ನಮಗೆ. ಏನಾದರೂ ಆದರೆ ಏನು ಬಿಚ್ಚಬೇಕು ಅದು ಇದು ಅಂತೆಲ್ಲ ಅವಾಗ. ಅದಕ್ಕೋಸ್ಕರನೇ RX Z ತೊಗೊಂಡ್ರೆ ಆ ಥರ ಕಂಡೀಷನಲ್ಲಿ ತೊಗೊಂಡು ನನ್ನ ಟೇಸ್ಟಿಗೆ ತಕ್ಕಂಗೆ ಮಾಡಿಸ್ಬೇಕು ಅಂತ ಇದ್ದೀನಿ. ಬಟ್ ಆ ಗಾಡಿ ರೇಟ್ ಮಾತ್ರ ಒಂದು ಲಕ್ಷಕ್ಕಿಂತ ಕೆಳಗಡೆ ಇರಬೇಕು. ಲಕ್ಷ ಅಲ್ಲ ಗುರು, ಒಂದು 80,000ಕ್ಕಿಂತ ಕೆಳಗಡೆ ಇದ್ದು ಡಾಕ್ಯುಮೆಂಟ್ಸ್ ಪಕ್ಕ ಇದ್ರೆ ಗುರು ಆರಾಮಾಗಿ ಗಾಡಿ ತೊಗೊಂಡು
ಹುಡುಕ್ಬೇಕು, ಸಿಕ್ಕಾಬಡೆ ಕಷ್ಟ. ಬಟ್ ಹುಡುಕಿದ್ರೆ ಸಿಗುತ್ತೆ, ನೋಡೋಣ. ತಗೊಂಬಿಟ್ಟು ಇಕ್ಬೇಕು ಖರ್ಚುಗಳು. ನಾವು ದುಡಿಯೋದೆಲ್ಲ ಬರೀ ಅದಕ್ಕೆ ಇಕ್ಬೇಕಾಗುತ್ತೆ. ಆದರೂ ಪರವಾಗಿಲ್ಲ ಗುರು, ಒಂದು RX ಹುಡುಕ್ತಾ ಇದ್ದೀನಿ. ಇಫ್ ಯಾರ ಹತ್ರನಾದರೂ ಇದ್ದರೆ ಅದನ್ನು ಇನ್ಸ್ಟಾದಲ್ಲಿ ಒಂದು ಮೆಸೇಜ್ ಹಾಕಿರ್ರಿ, ನೋಡೋಣ. ಲಾಸ್ಟ್ ಟೈಮ್ RC 390 ಬೇಕು ಅಂತ ಕೇಳಿದ್ದೆ, ಅವಾಗ ಹಾಕಿದ್ರಿ. ಬಟ್ ಆದರೆ ಆ ಟೈಮಲ್ಲಿ ನನ್ನ ಫ್ರೆಂಡ್ ಹತ್ರನೇ ತೊಗೊಂಬಿಟ್ಟೆ ಗಾಡಿ. ಆ ಗಾಡಿನೂ ಕೊಟ್ಬಿಟ್ಟೆ ಗುರು, ಇಂಜಿನ್ ಸೀಸ್ ಮಾಡಿ ಮತ್ತೆ ರೆಡಿ ಮಾಡಿಸಿ ಕೊಟ್ಟಿದ್ದು ಗಾಡಿನ. ಈ ಟೈಮ್ ಏನಾದರೂ RX-Z ತೊಗೊಂಡ್ರೆ ಒಂದು ಸ್ವಲ್ಪ ಜಾಸ್ತಿ ದಿನ ಮಡಗಲ್ಲ ಗುರು. ನನ್ನ ಟೇಸ್ಟಿಗೆ ತಕ್ಕಂಗೆ ರೆಡಿ ಮಾಡಿ ಸೇಲ್ ಮಾಡಿಬಿಡ್ತೀನಿ. ಒಂದು ವರ್ಷ ಇಲ್ಲ 2 ವರ್ಷ ಇಕ್ಕೊಂಡು ಗಾಡಿ ಸೇಲ್ ಮಾಡಿಬಿಡ್ತೀನಿ. ಬಿಕಾಸ್ ಅದೊಂಥರ ಆಂಟಿಕ್ ಪೀಸ್ ಗುರು, ಸ್ವಲ್ಪ ದಿನ ಕಲೆಕ್ಷನ್ಸಲ್ಲಿ ಇರಬೇಕು ನಮ್ಮ ಹತ್ರನೂ. ಆ ಗಾಡಿಗಳಿಗೆಲ್ಲ ಕಳ್ತನ ಮಾಡೋದು ಜಾಸ್ತಿ ಜನಗಳದನ್ನು. ಯಾಕಂದರೆ ಇಕ್ಕೊಂಡಿರೋರು ಯಾರೂ ಸೇಲ್ ಮಾಡಲ್ಲ. ಗಾಡಿ ನಿಲ್ಲಿಸಿದ್ರೆ ಅದನ್ನು ಫುಲ್ ಪ್ರಾಪರಾಗಿ ರೆಡಿ ಮಾಡಿಸಿ ದೇಪ್ಕೊಂಡು ಹೋಗ್ಬಿಡ್ತಾರೆ. ನಾವು ಅಷ್ಟು ಕಷ್ಟಪಟ್ಟು ಬಂಡವಾಳಗಳು ಹಾಕಿ ಏನು ಮರ್ಯಾದಿರಲ್ಲ. ಅದನ್ನೆಲ್ಲ ಮನೇಲಿ ನಿಲ್ಲಿಸ್ಬೇಕು ಪ್ರಾಪರಾಗಿ ಒಂದು ಕಡೆ ಶೆಡ್ ಮಾಡಿ. ತುಂಬ ಜನ RX ಲವರ್ಗಳು ಅದನ್ನ ಹೆಂಗೆ ಮಡಗಿರ್ತಾರೆ ಅಂದರೆ ಅವ್ರ ಹುಡುಗಿಗಿಂತೂ ಹೆಚ್ಚು ಗುರು. ಏನು ರೂಮಲ್ಲಿ ಹೋಗ್ಬಿಟ್ಟು ನಿಲ್ಲಿಸ್ತಾರೆ, ಗಾಡಿನ ಪಾರ್ಕ್ ಮಾಡ್ತಾರೆ. ಯಪ್ಪ ಸೈಕ್ ಅಂದ್ಕೊಳ್ರಿ. ಆ್ಯಂಡ್ ಅದರ್ ಥಿಂಗು, ನನಗೆ ಆ ಗಾಡಿನ ಒಂದು ಸ್ಮೋಕ್ ಬ್ಲೂ ಕಲರಲ್ಲೇ ಬೇಕು. ಅದು ಬಿಟ್ಟರೆ ನಂಗೆ ಅಷ್ಟೊಂದು ಯಾವುದು ಬೇರೆ ಕಲರ್ಗಳು ಇಷ್ಟ ಇಲ್ಲ. ಸ್ಮೋಕ್ ಬ್ಲೂ ಮತ್ತು ಆ ರೆಡ್ಡು ಸೈಕು ಗುರು. ಅದನ್ನೆಲ್ಲ ಕ್ಲೀನಾಗಿ ಪ್ರಾಪರ್ ಸೆರಾಮಿಕ್ ಕೋಟಿಂಗ್ ಎಲ್ಲ ಮಾಡಿಸಿ, ನಂಗೆ ಅನ್ಸಂಗೆ ಸೆರಾಮಿಕ್ ಕೋಟಿಂಗ್ ಬೇಡ, ಒಂದು ಲ್ಯಾಮಿನೇಷನ್ ಮಾಡಿಸಿ ಒಂದು ಸ್ಕ್ರ್ಯಾಚ್ ಬೀಳ್ದಿದ್ದಂಗೆ ಮೇಂಟೈನ್ ಮಾಡ್ಕೊಂಡ್ರೆ ಗಾಡಿನ ಗುರು. ಈ 150, 200, 390 ಕ್ಯಾಟಗರಿಗೆ ಬರೋ ಗಾಡಿಗಳೆಲ್ಲ ಅದ್ರ ಆ ಸೌಂಡ್ಗೆ ಫಿದಾಗೋಬೇಕು. ಅದೊಂಥರ ಗತ್ತು ಗುರು. ಐ ಆಮ್ ಅ ಓಲ್ಡ್ ಲೆಜೆಂಡ್ ಬ್ರೋ ಅಂತ. ನೀವೆಲ್ಲ ನಮ್ಮನ್ನು ನೋಡಿ ಇನ್ಸ್ಪೈರ್ ಆಗಿರೋರು ಅಂತ ಆ ಗಾಡಿ ಗತ್ತದು. ತುಂಬ ಮಸ್ತು ಗುರು. ನನಗೆ ಯಾಕೋ ಜಾಸ್ತಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ರೆ ಆ ಗಾಡಿ ಮೇಲೆ ಲವ್ ಆಗ್ತೈತೆ. ನೋಡೋಣ, ಈ ಮಂತು, ನೆಕ್ಸ್ಟ್ ಮಂತು, ನೆಕ್ಸ್ಟ್ ಮಂತು ಬಿಟ್ಟು ಆಮೇಲೆ ಪ್ಲ್ಯಾನ್ಸು ಒಂದು 3 months ಬಿಟ್ಟು. ಬಿಕಾಸ್ 3 monthsಲ್ಲಿ 90 days, ಅಂದರೆ ಇವತ್ತಿಗೆ 11th ಡೇ, ಇನ್ನೂ 90 days, 101 day, 102 days ಆದಮೇಲೆ ತೊಗೊಬೇಕು. ಯಾಕಂದರೆ ನಮ್ಮದು ಸ್ವಲ್ಪ ಕಮಿಟ್ಮೆಂಟ್ಸ್ ಇರ್ತಾವಲ್ಲ ಗುರು, ಅದನ್ನೆಲ್ಲ ತೀರಿಸ್ಕೊಬೇಕು. ಆ ಕಮಿಟ್ಮೆಂಟ್ಸ್ ತೀರಿಸಿ ಗಾಡಿ ಮೇಲೆ ಬಂಡವಾಳ ಹಾಕಿ ಪ್ರಾಪರ್ ಒಂಥರ ಪ್ರಾಜೆಕ್ಟ್ ಬಿಲ್ಡ್ ಥರ ಮಾಡಬೇಕು. ಒಂದೊಂದು ಪಾರ್ಟು ಹುಡುಕಿ ತೊಗೊಂಬಂದಾಕಬೇಕು. ಆವಾಗ ಗಾಡಿ ಮೇಲೆ ಇರುತ್ತೆ ನೋಡ್ಗುರು ಒಂಥರ ಎಮೋಷನ್ನು. ನಾಟ್ ಬಾಟ್, ಬಿಲ್ಟ್. ಹೀಗಾಗಿರುತ್ತೆ ಈ RX-Z. ಯಪ್ಪ, ಒಂದು ಗಾಡಿ ಸಮೇತ ಎಲ್ಲ ಗುರು ಸೇಲ್ಗೆ ಇದ್ರೂ 2 ಲಕ್ಷ, 2.5 ಲಕ್ಷ, 3 ಲಕ್ಷ ತನಕ ಹೇಳ್ತಾರೆ ಗುರು. ಅದನ್ನೆಲ್ಲ ಪ್ರಾಪರ್ ಫುಲ್ಲು ಟ್ಯೂನ್ ಮಾಡೋಕ್ಕಿರ್ತಾರೆ. ನಮ್ಗೆ ಟ್ಯೂನಿಂಗ್ ಏನು ಬೇಡ ಗುರು, ನನಗೇನು ಲುಕ್ ವೈಸ್ ಮಾತ್ರ ಸೈಕಾಗಿರಬೇಕು. ಅದೇ ನನ್ನ ಆಸೆ ಇವಾಗ. ಐ ಆಮ್ ಲುಕಿಂಗ್ ಫಾರ್ ಅನ್ RX. ಯಾರ ಹತ್ರ ಏನಾದರೂ ಇದ್ದರೆ ಹೇಳ್ರಿ. ಬಟ್ ಗಾಡಿ ಈಗಲೇ ತೊಗೊಂಡ್ರು, ಇಫ್ ಇನ್ ಕೇಸ್ ನಾನು ಹೇಳ್ತಿರೋದು ಗಾಡಿ ಈಗಲೇ ತೊಗೊಂಡ್ರು ಅದನ್ನು ಶೆಡ್ ಮಾಡಲೇಬೇಕು ನಾನು. ಯಾಕಂತಂದರೆ ಸಿಚುವೇಶನ್ ಬಂದರೆ ಹೇಳೋಕ್ಕಾಗಲ್ಲ. ಇವಾಗ ಒಳ್ಳೆ ಪ್ರೈಸಿಗೆ ಬಂತು ಅಂದ್ಕೊಳ್ರಿ, ನಾನು ಹೇಳಿದ ಪ್ರೈಸ್ಗಿಂತೂ ಕಮ್ಮಿಗೆ ಬಂತು ಅಂದರೆ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದ್ದು ಗಾಡಿ ತೊಗೊಂಡ್ಬಿಡ್ತೀನಿ. ಆಮೇಲೆ 3 ತಿಂಗಳು ನಿಲ್ಲಿಸ್ಬಿಟ್ಟು ಆಮೇಲೆ ಅದ್ರ ಬಿಲ್ಡ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತೀನಿ. ಯಾಕಂತ ಅಂದರೆ ಅದ್ರ ಮೇಲೆ ಬಂಡವಾಳ ಹಾಕೋಕ್ಕೆ ಇರಬೇಕು ಗುರು. ಅರ್ಧಂಬರ್ಧ ಮಾಡಿಸಿ ಬಿಡೋಕ್ಕೆ ಅದು ನಾರ್ಮಲ್ ಗಾಡಿಗಳಲ್ಲ. ಅದು ಒನ್ ಟೈಮ್ ಮಾಡಬೇಕು, ಪ್ರಾಪರಾಗಿ ಮಾಡಬೇಕು ಅಷ್ಟೇ. ಆ್ಯಂಡ್ ಸೊ ಗೈಸ್, ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಏನಾದರೂ ಒಂದು ಮಾಡ್ಕೊಳ್ರಿ. ನಾನು ನಿಮಗೆ ಅಪ್ಕಮಿಂಗ್ ವ್ಲಾಗ್ದಲ್ಲಿ ಸಿಗ್ತೀನಿ. ಟಿಲ್ ದಟ್ ಮೀಡಿಯಾ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್ ಗೈಸ್.